ಎಲ್ರಿಗೂ ನಮಸ್ಕಾರ. ಎಸ್ ಕೆ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ಕೆಲಸದಿಂದ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ಒಂದು 2 ವಾರ ಆಯಿತು. ತೋಟದ ಕೆಲಸ ಮತ್ತು ಈ ಸಗಣಿ ಬಾಚಿ ಹಸುಗಳ ಮೇಲೆ ತುಂಬ ದಿನ ಆಗೋಗಿತ್ತು. ಅದರಿಂದ ಈ ಥರ ಬಕೆಟ್ ಎತ್ಕೊತಿದ್ದೀನಿ. ಸಗಣಿನ ತೆಗೆದು ಎಸೆಯೋಕ್ಕೆ ಈ ಒಂದು ದಿನದಲ್ಲಿ ಏನು ಕೆಲಸ ಮಾಡ್ತೀನಲ್ಲ ಹಾಕಿರ್ತೀನಿ. ನೋಡಿ, ಚೆನ್ನಾಗಿರುತ್ತೆ ಬ್ಲಾಗು. ಕೊನೆವರೆಗೂ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಶೆಡ್ಡಿಂದ ಕಡೆ ತಿಪ್ಪೆ ಇಲ್ಲಿ ತೋಟ ಇದೆ ಅಲ್ವಾ, ಇದ್ರಿಗೆ ಹೊಡೆದು ಹಿಂಗೆ ಹಾಕೋದು. ಸಗಣಿ ಫುಲ್ ಆದರೆ ಹಸುಗಳಿಗೆ ನೇಪೇರ್ ಕೊಯ್ದಾಗಬೇಕು. ಅದಕ್ಕೆ ಹೋಗಿ ಕೊಯ್ಯೋಣ ಇವಾಗ. ಬರ್ತಾ ಇದ್ ನೀರಾಮು. ಇಲ್ಲೊಂದು 4 ಕೊಯ್ದಿದ್ರು, ಅದಾಗಿದೆ. ತಗೊಂಡೋಗಿ ಶೆಡ್ ಹತ್ರ ಹಾಕ್ಬಿಡೋಣ ಇವಾಗ. ಹಸುಗಳನ್ನೆಲ್ಲ ಹಿಡ್ಕೊಂಡೋಗಿ ಆ ಮರಗಳ ಹತ್ರ ಕಟ್ಟಾಕಬೇಕು. ಈಗ ನನ್ನ ಹತ್ರ ಒಂದು ಹೊರ ಇದೆ, ಹಿಡ್ಕೊಂಡೋಗಿ ಆ ಊಟ ಹಸುಗಳಲ್ಲಿ ಹಿಡ್ಕೊಂಡೋಗಿ ಅಲ್ಲಿ ಕಟ್ಟಾಕಬೇಕಾಗತ್ತೆ. ಸ್ವಲ್ಪ ಇಲ್ಲೇ ಮರದ ಕೆಳಗಡೆ ಕಟ್ಟಾಕ್ತೀವಿ, ಶೆಡ್ ಒಳಗಡೆ ಕಟ್ಟಾಕಲ್ಲ. ಶೆಡ್ ಒಳಗಡೆ ಕಟ್ಟಾಕಿದ್ರೆ ಒಂಥರ ಗಲೀಜಾಗುತ್ತೆ. ಅಂದರೆ ತಪ್ಪೆಗಳಾಕಿ ಸಗಣಿ ಹಾಕಿ ಗಂಜರ ಮಾಡ್ಕೊಂಡು ಗಲೀಜು ಮಾಡಿಬಿಡುತ್ತೆ. ಅದಕ್ಕೆ ಈ ಥರ ನೋಡ್ತಾ ಇರಲ್ವಾ, ಈ ಥರ ಮರ ಕೆಳಗಡೆ ಕಟ್ಟಾಕ್ತೀವಿ ಹಸುಗಳನ್ನ. ಕಟ್ಟಾಕ್ಬೇಕಾದ್ರೆ ಅಲ್ಲೇ ತಂಪಗೆ ಗಾಳಿ ಬರುತ್ತೆ, ತಿನ್ನತ್ತೆ, ಮಲ್ಗತ್ತೆ, ಸಗಣಿ ಹಾಕತ್ತೆ. ಸಗಣಿ ಹಾಕಿದ್ರೆ ಹಿಂಗೆ ಹೊಲಕ್ಕೆ ತೆಗೆದು ಹಾಕ್ಬಿಡ್ತೀವಿ ಈ ಥರ. ಇಲ್ಲೇ ಮರ ಕೆಳಗಡೆ ಕಟ್ಟಾಕ್ಬಿಡ್ತೀವಿ ಹಸುಗಳನ್ನ. ನೋಡಿ, ಇಲ್ಲೊಂದು ಹೊರ ಇದೆ, ಅಲ್ಲೊಂದು ಹೊರ ಇದೆ, ಅಲ್ಲೊಂದು ಹೊರ ಇದೆ, ಅದು ಅಲ್ಲೊಂದು ಹೊರ ಇದೆ, ಮತ್ತು ಅಲ್ಲಿ ಕೆಳಗಡೆನೇ ಕಟ್ಟಾಕ್ತೀವಿ ಹಸುಗಳನ್ನ. ಅಲ್ಲೊಂದು ಹೊರೆ ಹಾಕಿದ್ದೀವಿ. ಈ ಥರ ಡೈಲಿ ಈ ಥರ ಮಾಡ್ಕೊತೀವಿ. ನೆರಳಲ್ಲಿ ಇರಬೇಕಂತ, ಅಂದರೆ ತಂಪಾಗಿ ಗಾಳಿ ಬರುತ್ತೆ ಮರಗಳ ಕೆಳಗಡೆ. ಮಳೆ ಬಿದ್ದರೂ ಮರ ಕೆಳಗಡೆ ಅಷ್ಟೊಂದು ಮಳೆ ಬೀಳಲ್ಲ, ಮಳೆಕಾಲ ಅಲ್ವಾ. ಅದಕ್ಕೆ ಈ ಥರ ಹುಲ್ಲುಗಳು ಹಾಕೊಂಡು ಇದು ಮಾಡ್ಕೊಂಡು ಹೋಗ್ತೀವಿ ನಾವು. ಹಿಂಗಿಡ್ಕ ಅಷ್ಟೇ ಹಿಡ್ಕ, ಹಿಂಗಿಡ್ಕ. ಹಸುಗಳನ್ನೆಲ್ಲ ಮರ ಕೆಳಗಡೆ ಕಟ್ಟಾಕ್ಮೇಲೆ ಸಿಗೋಣ. ಎಲ್ಲ ಊರಿಗೆ ಹೋಗ್ಬೇಕು. ಊರಿಗೋದ್ಮೇಲೆ ಸಿಗೋಣ ಗೈಸ್. ಇವಾಗ ಹೋಗಿ ಕಟ್ಟಾಕ್ಬಿಟ್ಟು ಹುಲ್ಲಾಕ್ಬೇಕು ಹಸುಗಳಿಗೆಲ್ಲ. ಇಲ್ಲಿ 4 ಹಸುವು, ಮತ್ತೆ ಅಲ್ಲಿ ಕರ್ಪೂರ ಮರ ಇಲ್ಲೊಂದು 4 ಹಸುವು, ಅಲ್ಲಿ ಕೆಳಗಡೆ ಒಂದು 4 ಹಸು ಕಟ್ಟಾಕ್ತಿವಿ. ಇನ್ನೊಂದು 2 ಹಸು ಅಲ್ಲಿ ಶೆಡ್ ಹತ್ರ ಇದ್ದಾವೆ, ಹಿಡ್ಕೊಂಬಂದು ಕಟ್ಟಾಕ್ಬೇಕು. ಹಸುಗಳಿಗೆ ಹುಲ್ಲುಗಳೆಲ್ಲ ಹಾಕಿ ಮರಗಳ ಕೆಳಗಡೆ ಎಲ್ಲ ಕಟ್ಟಾಕಿದ್ದೀವಿ. ಕಟ್ಟಾಕಿರೋದಾಗಿದೆ. ಇವಾಗ ನಮ್ಮ ಅಜ್ಜಿ ಊರಿಗೆ ಹೋಗ್ಬೇಕಾದ್ರೆ ಇಲ್ಲಿ 2 ನಾಯಿಗಳು ನೋಡಿ ಯಾವ ಥರ ಅಡ್ಡ ಆಗ್ತಾ ಇದಾವಂತ. ದಾರಿಗೆ ಬಿಡ್ತಾ ಇಲ್ಲ ಹೋಗೋಕ್ಕೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ಟೈರ್ಗೆ ಅಡ್ಡ ಬರ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇರೋದು ಅಂತ ಏನೋ ಅವ್ರಿಗೇನೋ ಒಂಥರ ಕ್ವಶನ್ ಇರುತ್ತೆ. ಅದರಿಂದ ಸ್ವಲ್ಪ ಹೊತ್ತು ಆದಮೇಲೆ ಅವೇ ಸೈಡ್ಗೆ ಹೋಗಿದ ತಕ್ಷಣ ನಮ್ಮ ಅಜ್ಜಿಯವ್ರಿಗೆ ಹೋದ್ವಿ. ಒಂದು 40 ನಿಮಿಷ ಆಗುತ್ತೆ. ಬಂಗಾರಪೇಟೆದಲ್ಲಿ ಬೂದಿಕೋಟೆ ಹತ್ರ ಊರು. ನೋಡಿ, ಇದು ಹಳೆ ಮನೆ. ಹೊಸ ಮನೆ ತೋಟದ ಹತ್ರ ಕಟ್ತಾ ಇದ್ದಾರೆ. ಇದು ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ಕಟ್ಟಿರೋ ಮನೆ. ಇದು ಬಿದ್ದೋಗೋ ಥರ ಇದೆ, ಮಳೆ ಬಿದ್ದರೆ ಆ ಥರ ಇದೆ. ಇಲ್ಲಿ ಮನೆ ಕಟ್ತಾ ಇರೋದ್ರಿಂದ ಈ ಮನೆಯಲ್ಲಿ ಇದ್ದಾರೆ ಇವಾಗ. ನೋಡಿ, ಮನೆ ಊರಿಂದ ಆಚೆ ತೋಟದ ಹತ್ರ ಕಟ್ಕೊಂಡಿರೋದು ಮನೆ.
ಮನೆ ಮಾತ್ರ ಚೆನ್ನಾಗಿದೆ, ಡೂಪ್ಲೆಕ್ಸ್ ಮನೆ. ಒಂದು ಇವಾಗಕ್ಕೆ ಖರ್ಚು ಒಂದು 15 ಲಕ್ಷ ಏನೋ ಆಗಿದೆ ಅಂತೆ. ಇನ್ನೂ ಫಿನಿಶಿಂಗ್ ಆಗೋಷ್ಟೊತ್ತಿಗೆ ಒಂದು 10 ಲಕ್ಷ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಟೋಟಲ್ ಎಲ್ಲ ಒಂದು 25 ಲಕ್ಷ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ನೋಡಿ ನೇಚರ್ ಸಖತ್ತಾಗಿದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ಬೆಟ್ಟ, ಆ ಬೆಟ್ಟ ಹಿಂದ್ಗಡೆ ಕೆರೆ ಇದೆ. ಕೆರೆ ತುಂಬಿದ್ರೆ ಇದೆಲ್ಲ ನೀರು ಬಂದು ಹರಿಯುತ್ತೆ. ನೋಡಿ ಔಟ್ಲುಕ್ ಈ ಥರ ಇದೆ ಮನೆ. ಈ ಥರ ಚೆನ್ನಾಗಿದೆ ನೇಚರ್ ಮಾತ್ರ. ಫುಲ್ಲು ಇದೆಲ್ಲ ಕಾಡು ಪ್ರಾಣಿ, ಹುಲಿ, ಚಿರತೆ, ಜಿಂಕೆ, ಆನೆ ಎಲ್ಲ ಬರ್ತಾ ಇರತ್ತಂತೆ. ಅಂದರೆ ಏನಾದರೂ ಬೆಳೆ ಇದ್ರೆ ನಾಶ ಮಾಡೋಕ್ಕೆ ಮತ್ತು ಕುರಿಗಳನ್ನೆಲ್ಲ ತಿನ್ನೋಕ್ಕೆ ಹುಲಿ, ಚಿರತೆ ಎಲ್ಲ ಬರ್ತಾ ಇರತ್ತೆ ಅಂತ ಹೇಳ್ತಾ ಇದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಡು. ಇದೆಲ್ಲ ಕಾಡೆ, ಸಖತ್ತಾಗಿದೆ ನೇಚರ್ ಮಾತ್ರ. ಇಲ್ಲೊಂದು ಗಿಡ ನೋಡಿಸ್ತೀನಿ ನೋಡಿ. ಗಿಡ ಏನಕ್ಕೆ ಉಪಯೋಗ ಆಗುತ್ತಂದರೆ, ಇವಾಗ ತೋಟದ ಕೆಲಸ ಮಾಡೋಕ್ಕೆ ಜನ ಬರ್ತಾರಲ್ವ, ಅವ್ರಿಗೆ ತಟ್ಟೆ ಥರ ಅಷ್ಟು ಅವಶ್ಯಕತೆ ಇರೋಲ್ಲ. ಈ ಎಲೆಗಳಲ್ಲೇ ಕಿತ್ತು ಅನ್ನ ಬಡಿಸ್ಕೊಟ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಎಲೆದಲ್ಲಿ. ಈ ಥರ ತೋಟದ ಹತ್ರ ಉಳ್ಳು ಇಟ್ಕೊಂಡಿರಿ ಈ ಥರ ಗಿಡಗಳನ್ನ. ಬನ್ನೂರು ಕುರಿ ನೋಡಿ ಮಟನ್ ಚೆನ್ನಾಗಿರುತ್ತೆ ಅಂತ ಇದನ್ನ ತುಂಬ ಸಾಕ್ತಾರೆ ಕರ್ನಾಟಕದಲ್ಲಿ. ಏನು ಗೊಬ್ಬ ಗಿಡಗಳವು ಈ ಸಮಾಧಿ ಬಂದ್ಬಿಟ್ಟು ನಮ್ಮ ಅಜ್ಜಿ, ನಮ್ಮ ತಾತ ಅಂದರೆ ನಮ್ಮಮ್ಮ, ಅವ್ರ ಅಪ್ಪ, ಅವರಮ್ಮ ಅವ್ರು ಉಳಿರೋ ಮರದ ಕೆಳಗಡೆನೆ ಅವ್ರನ್ನ ಉಳಿದ್ದಾರೆ. ಅಂದರೆ ಇದು ಮಾವಿನ ಗಿಡ ನೋಡಿ ಎಷ್ಟು ದೊಡ್ಡದಿದೆ. ಒಂದು 80 ವರ್ಷ ಆಗಿದೆ ಮಾವಿನ ಗಿಡಕ್ಕೆ. ಇಲ್ಲೊಂದು ಮರ ನೋಡ್ತಾ ಇದ್ದೀರಲ್ಲ, ಇಲ್ಲೇ ಮರ ಕೂತಿ ಆಟ ಆಡ್ತಾ ಇದ್ವಿ ನಾವು ಈ ಮರದ ಮೇಲೆ. ಇಲ್ಲಿ ಮತ್ತೆ ಮಾವಿನ ಗಿಡ ಮೇಲೆ. ಕೊನೆಗೂ ಊರಿಗೆ ಬಂದ್ವಿ. ಅಂದರೆ ಒಂದು 6 ಗಂಟೆ ಆಯಿತು. ಬಂದು ಡೈರಿಗೆ ಹಾಲೆಲ್ಲ ಆಗಬೇಕಲ್ವ, ಅದರಿಂದ ಹಾಲು ಕರೆಯೋಕ್ಕಂತ ಬಂದಿದ್ದೀವಿ. ನಾಯಿಗಳಿಗೆ ಬರಬೇಕಾದ್ರೆ ಸ್ವಲ್ಪ ಕೋಳಿ ಕಾಲು ಅದು ಇದು ಅಂತ ತಂದಿದ್ದೀವಿ. ಸ್ವಲ್ಪ ಬಾಯಿ ಕೆಟ್ಟೋಗಿರುತ್ತೆ. ವಾರಕ್ಕೆ ಒಂದು 2 ಟೈಮ್ ಈ ಥರ ಫೀಡ್ ಮಾಡ್ತೀವಿ. ಕೋಳಿ ಕಾಲು ಇಲ್ಲಾಂದರೆ ಅದು ಇದು ಅಂತ ನಾನ್ ವೆಜ್ಜನ್ನು ಸ್ವಲ್ಪ ಆ್ಯಕ್ಟಿವ್ ಆಗಿರಲಿ ಅಂತ. ಈ ತೋಟದ ದೂರಲ್ಲೂ ಇರೋದು, ಅದರಿಂದ ಸ್ವಲ್ಪ ಜನಗಳು ಯಾರಾದರೂ ಬಂದರೆ ಸ್ವಲ್ಪ ಚೆನ್ನಾಗಿ ಓಡಿಸ್ಲಿ ಅಂತ ಈ ಥರ ಕಚ್ಚಕ್ಕೆ ಹೋಗ್ಲಿ ಅಂತಲೇ ಈ ಥರ ಇಟ್ಕೊಂಡಿರೋದು. ಅದು ನೈಟ್ ಹೋದ್ರೆ ಮಾತ್ರ ಈ ಥರ ರಾಂಗ್ ಆಗುತ್ತೆ ನಾಯಿ. ಅಲ್ಲಿದ್ದಾಗ ಫ್ರೀ ಆಗಿರುತ್ತೆ. ಇವತ್ತೊಂದು 4 ಗಂಟೆಗೆ ಆ ಥರ ಮನೆ ಬಿಟ್ಟು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದರೆ ಇಲ್ಲಿ ಗಣೇಶನೆಲ್ಲ ತಗೊಂಡು ಹೋಗ್ತಾಯಿದ್ರು. ಅಂದರೆ ಸ್ವಲ್ಪ ಗಣೇಶನ ಹಬ್ಬ ಇದೆಲ್ಲ ನಾಳೆ ಎಲ್ಲ ನಡೆದಿದ್ದು, ಅದರಿಂದ ಈ ಥರ ತಗೊಂಡು ಹೋಗ್ತಾಯಿದ್ರು. ಕ್ಯಾಬ್ ಬಂತು, ಕ್ಯಾಬಲ್ಲಿ ಕೂತ್ಕೊಂಡು ನೈಟ್ ಶಿಫ್ಟ್ ಬೇರೆ, ನಿದ್ದೆ ಬೇರೆ ಹೋಗಲಿಲ್ಲ ಇವತ್ತು. ಸ್ವಲ್ಪ ಕಷ್ಟ ಆಗುತ್ತೆ ನೈಟ್ ಶಿಫ್ಟ್, ನಿದ್ದೆ ಹೋಗ್ದಿರ ನೈಟ್ ಶಿಫ್ಟ್ ಮಾಡೋದು. ಕೊನೆಗೂ ಶಿಫ್ಟೆಲ್ಲ ಕಂಪ್ಲೀಟ್ ಆಯಿತು. ಮನೆಗೆ ಹೋಗೋಣ ಅಂತ ಆಚೆಗೆ ಬರ್ತಾಯಿದ್ದೀನಿ ಇವಾಗ. ಕೋಲಾರ್ಗೆ ಹೋಗಿ ಕೋಲಾರಿಂದ KGFಗೆ ಮತ್ತು ನಮ್ಮೂರಿಗೆ ಹೋಗಬೇಕು. ನೋಡಿ ಈ ಥರ ಎಲ್ಲ ಇರುತ್ತೆ ಕಂಪ್ನಿ. ಇಲ್ಲಿ ಕ್ಯಾಬ್ಗಳು ಈ ಥರ ನಿಲ್ಲಿಸಿರ್ತಾರೆ. ಇವಾಗ ಮನೆಗೆ ಹೋಗಿ ಸಿಗೋಣ. ಎಲ್ರಿಗೂ ನಮಸ್ಕಾರ. 1-2 ದಿನ ಆದಮೇಲೆ ವೀಡಿಯೋ ತೆಗಿತಾ ಇದ್ದೀನಿ. ಇವಾಗ ತೋಟದ ಪಕ್ಕದಲ್ಲಿ ಅಣಬೆ ಎದ್ದಿದೆ, ಬನ್ನಿ ಹೋಗಿ ಕಿತ್ಕೊಂಬರೋಣ. ಅಂದರೆ ಮಳೆಗಂತ ಎದ್ದೇಳತ್ತದು. ಎದ್ದೇಳಿದಾಗ ಈ ಥರ ಕಿತ್ಕೊಂಬಂದು ಸಾರು ಮಾಡೋದು. ಅಣಬೆ ಅಂದರೆ ಮಶ್ರೂಮ್ ಅಂತಾರಲ್ಲ ಅದು. ಬನ್ನಿ, ಟೊಮೆಟೊ ಎಲ್ಲ ಕಿತ್ತಾಕಿದ್ವಿ, ಇದಕ್ಕೆ ಮೆಣಸು ಗಿಡ ಒಳಾಕ್ತೀವಿ ಹಂಗೆ. ಇದೆಲ್ಲ ಕಿತ್ತಾಕ್ಬಿಟ್ಟು ಬನ್ನಿ ಗಾಯ್ಸ್ ಹೋಗೋಣ. ಅಣಬೆ ನೋಡಿ ಇಲ್ಲೇ ಇದ್ದಿರೋದು, ನೋಡಿಸ್ತೀನಿ ಇವಾಗ. ಹಿಡಿಗೇಂಡಿ ಒಳ್ಳೆ ಮಶ್ರೂಮ್ ಹೆಂಗಪ್ಪ ಕಂಡುಹಿಡಿಯೋದಂದ್ರೆ, ಹಿಂಗೆ ಕೀಳಿದಾಗ ಸ್ವಲ್ಪ ಉದ್ದ ಬರ್ಬೇಕು ಬೇರು. ನೋಡಿ ಇವಾಗ ಕೀಳ್ತಾನೆ ಅವನು. ಉದ್ದ ಬಂದಾಗ ಅದು ತಿನ್ನೋ ಮಶ್ರೂಮ್ ಅಂತ ಅರ್ಥ. ಈ ಥರ ಉದ್ದಗಿದ್ರೆ ಇದೇ ಥರ ಕಂಡುಹಿಡಿಯೋದು ನಾವು ಮಶ್ರೂಮ್ ಎಲ್ಲಾದರೂ ಎದ್ದೇಳಿದ್ರೆ. ಅಂದರೆ ಈ ರೈನಿ ಸೀಸನಲ್ಲಿ ಮಾತ್ರನೇ ಕಾಣಿಸ್ಕೊಳತ್ತೆ. ನಾಯಿ ನಮ್ಮ ಜೊತೆ ಎಲ್ಲ ಬೇಟೆಗೆ ಅಂತ ಬಂದಿದೆ, ಮಶ್ರೂಮ್ ಬೇಟೆಗೆ. ಅದೇ ನಮ್ಮ ಹತ್ರನೇ ಇರುತ್ತೆ, ಎಲ್ಲಿಗೂ ಹೋಗಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನೊಂದಿದೆ, ಅದು ಶೆಡ್ ಬಿಟ್ಟು ಎಲ್ಲಿಗೆ ಆಚೆ ಬರಲ್ಲ ಇನ್ನೊಂದು ನಾಯಿ. ಫುಲ್ಲು ಆಕಾಶ ಎಲ್ಲ ಮಳೆ ಬರೋ ಥರ ಇದೆ. ಇಲ್ಲಿ ಒಂದು ಎಕರೆ ಇದೆ, ಅಲ್ಲಿಂದ ಈ ಥರ ಇದು ಒಂದ್ಸಲ ಹೈಟಾಗಿದೆ. ಅಲ್ಲಿಂದ ಬರೋ ನೀರೆಲ್ಲ ಇಲ್ಲಿ ಸ್ಟೋರ್ ಆಗೋ ಥರ ಇದು ಮಾಡ್ಕೊಂಡಿದ್ದೀವಿ. ಅಲ್ಲಿ ಭತ್ತ ಏನಾದರೂ ಉಳಿದ್ರೆ ಇದರಲ್ಲಿ ಮೋಟ್ರ್ ಹಾಕಿ ಎತ್ತಿ ಆ ಥರ ಬಿಟ್ಕೊತೀವಿ ಅಲ್ಲಿ ಹೊಲಗಳಿಗೆ. ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಇದು ಇಟ್ಕೊತಿರೋದು. ಕ್ಲೀನಾಗಿ ಫ್ಲ್ಯಾಟ್ ಹಾಕ್ಸಿದ್ರೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮುಂದಕ್ಕೆ ನೋಡೋಣ, ಇವಾಗ ಕಾಸಿಲ್ಲ ನಮ್ಮ ಹತ್ರ. ಇವತ್ತು ಗಣೇಶ ಹಬ್ಬ ಬೇರೆ ಅಲ್ವಾ. ನಮ್ಮೂರಲ್ಲಿ ಯಾವ ಥರ ಆಚರಣೆ ಮಾಡ್ತೀನಿ ಗಣೇಶ ಹಬ್ಬ, ತರ್ತೀವಿ ಹೋಗಿ ತಂದು ಒಂದಿನ ಬೆಳಗ್ಗೆ ಪೂಜೆ ಮಾಡ್ತಾರೆ. ಅನ್ನ ಅದು ಇದು ಅಂತ ದಾನ ಮಾಡ್ತೀವಿ. ಅನ್ನ ಎಲ್ಲ ಬಡಿಸ್ತಾರೆ, ಪ್ರಸಾದ ಕೊಡ್ತಾರೆ 3 ಟೈಮು. ಸಾಯಂಕಾಲ ಆದಮೇಲೆ ಈ ಥರ ಗಣೇಶನ ಇಟ್ಟು ಟ್ಯಾಟ್ರಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಮನೆ ಪೂಜೆ ಸಾಮಾನೆಲ್ಲ ಕೊಡ್ತಾರೆ. ಪೂಜೆ ಮಾಡಿ ಈ ಥರ ಕೆರೆಯಲ್ಲಿ ಬಿಟ್ಟಾಕ್ತೀವಿ. ನಾಳೆ ಕೆಲ್ಸಕ್ಕೆ ಬರೋಗ್ಬೇಕು, ಸೆಕೆಂಡ್ ಶಿಫ್ಟು. ಅದರಿಂದ ಸ್ವಲ್ಪ 6 ಗಂಟೆಗೆ ಎದ್ದೇಳಿ ಬಂದು ರೂಮ್ಗೆ ಈ ಥರ ಕ್ಯಾಬಲ್ಲಿ ಇದ್ದೀನಿ. ಇವಾಗ ಕಂಪ್ನಿಗೆ ಹೋಗ್ತಾಯಿದ್ದೀನಿ.
ಇವತ್ತಿನ ಬ್ಲಾಗ್ ಇಷ್ಟೇ. ನಿಮ್ಗೆ ಯಾರಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಬಾಯ್, ಸಿ ಯು, ಟಾಟಾ.